ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಪಡ್ಡು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ನಾವು ಇನ್ಸ್ಟಂಟಾಗಿ ದೋಸೆ ಬ್ಯಾಟರ್ದಿಂದ ಪಡ್ಡನ್ನು ಮಾಡ್ಕೋಬಹುದು. ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಇಲ್ಲಿ ಹಿಟ್ಟಿಗೆ ಒಂದೆರಡು ಹಸಿಮೆಣಸಿನ್ಕಾಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕ್ತಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕ್ತಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಿದ್ದೀನಿ. ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿನ ಕೈಯಿಂದಾನೇ ಸಣ್ಣ ಮಾಡಿ ಹಾಕ್ತಿದ್ದೀನಿ. ಇದನ್ನ ಹಾಕ್ತಿದ್ರು ನಡೆಯುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾನ ಹಾಕ್ತಿದ್ದೀನಿ. ಇದಕ್ಕೆ ನೀವು ಕ್ಯಾರೆಟನ್ನು ತುರಿದು ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಪಡ್ ಬ್ಯಾಟರ್ ರೆಡಿ ಆಯ್ತು. ಇವಾಗ ಸ್ಟೋವ್ ಮೇಲೆ ಪಡ್ ಹಂಚನ್ನು ಇಟ್ಕೊಂಡು ಸ್ವಲ್ಪ ಕಾದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಪಡ್ಡನ್ನು ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು, ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಸಾಸಿವೆಯನ್ನು ಹಾಕ್ತಿದ್ದೀನಿ. ಆಮೇಲೆ ಸಾಸಿವೆ ಚಟ್ಪಡಿಸಿದ ಮೇಲೆ ಪ್ರಿಪೇರ್ ಮಾಡಿದಂತಹ ಬ್ಯಾಟರನ್ನು ಹಾಕಿ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಬೇಯಿಸ್ಕೋಬೇಕು. ಇದು 2 ಸೈಡ್ ಬೇಯಬೇಕಾದ್ರೆ 1-2-3 ನಿಮಿಷ ತಗೊಳುತ್ತೆ. ಮೀಡಿಯಂ ಫ್ಲೇಮಲ್ಲೇ ಬೇಯಿಸಬೇಕು. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಿದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ರೆಸಿಪಿನ ನೋಡಬಹುದು. ನೋಡಿ, ಇವಾಗ ಮತ್ತೆ ಎಣ್ಣೆ ಹಾಕ್ತಿದ್ದೀನಿ. ಒಂದು ಸೈಡ್ ಇದು ಚೆನ್ನಾಗಿ ಬೇಯ್ದಿದೆ, ಮತ್ತೊಂದು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಕೂಡ ಮನೆಯಲ್ಲಿ ಈ ರೀತಿ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿನಿಂದನೂ ಇನ್ಸ್ಟಂಟಾಗಿ ಪಡ್ಡು ಮಾಡಬಹುದು. ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಟೇಸ್ಟಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇಲ್ಲಿದು ಮತ್ತೊಂದು ಸೈಡ್ ಕೂಡ ಚೆನ್ನಾಗಿ ಬೇಯ್ದಿದೆ. ಇದನ್ನ ತೆಗೆದಿಟ್ಕೊಳ್ಳಿ. ಈ ಪಡ್ಡನ್ನು ನೀವು ಕಾಯಿ ಚಟ್ನಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ, ಅಥವಾ ಚಟ್ನಿ ಇಲ್ಲ ಅಂದ್ರೂ ಹಾಗೆ ಕೂಡ ತಿನ್ಬಹುದು. ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಹಾಕಿರ್ತೀವಲ್ಲ, ಹಾಗೆ ಕೂಡ ತಿಂದ್ರೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮತ್ತೆ ಸೆಕೆಂಡ್ ಬ್ಯಾಚ್ನ ಹಾಕ್ತಿದ್ದೀನಿ.
ಎರಡು ಸೈಡ್ ಚೆನ್ನಾಗಿ ಬೇದಿದೆ. ನೋಡಿ, ಈಗ ಇನ್ಸ್ಟಂಟಾಗಿ ಪಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಳಗಡೆ ಕೂಡ ಚೆನ್ನಾಗಿ ಬೇದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.